ಇವ್ನ್ಯಾವನ ಸೆಡೆ ನನ್ ಮಗ. ಸೋ ಹಂಗ್ರಿ. ಲೈಫ್ ಅಲ್ಲಿ ಒಂದೇ ಮೂಮೆಂಟ್ ಬರೋದು. ಕುಡ್ಕೊಂಡೇ ಇರ್ತೀನಿ ನಾನು ಕುಡ್ಕಾನೆ ಕುಡ್ಕ 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 ಕುಡ್ಕ. ನೋಡೋರು ಅವ್ರ ಎಂದಿಗೆ ಅವನೇನ್ ನೋಡ್ತೀಯ ನಡಿ ಅಂದ್ಬಿಟ್ಟು ತಿಕ್ಕ ಕೂತ್ಕೊಂಡು ಹೋಗ್ತೈತೆ. ಮೋದಿ ಕಾಲ್ ಮಾಡಿದ ಕಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀ ಫ್ರೆಂಡ್ ಬಂದಿದ್ದಾನೆ ನೋಡಿ ಸ್ನೇಹಿತರಲ್ಲಿ. ಓ ಮೈ ಗಾಡ್. ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ. ಬಿದ್ದು ಒಡೆದು ಸಾಸ್ ಎಲ್ಲ ಚೆಲ್ಲಿ. ಸೊ ನಾವು ಹೋಗ್ಬಿಟ್ಟು ಇವಾಗ ಸ್ವಲ್ಪ ಶಾಲಿ ಮಾಡೋಣ. ಅವ್ರ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಓಡ್ತಾರ ನನ್ನಿಂದ ಕೇಳೋಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಲ್ಲಿ ಅನಿಲ್ ಅವ್ರದ್ದು ಬರ್ಡೇ ನಿನ್ನೆ ನೈಟ್ ಎಲ್ಲ ಫುಲ್ ಸೆಲೆಬ್ರೇಷನ್ ಆಗಿ ಬೆಳಗ್ಗೆ ಅಷ್ಟೊತ್ತಿಗೆ 4 ಗಂಟೆಗೆ ಹೊರಡ್ಬೇಕು ಅನ್ಕೊಟ್ವಿ. ಇವ್ರ ಬರ್ಡೇಗೆಲ್ಲೂ ಶುಭ ಕೋರಿ ನನ್ನ ಚಾನೆಲ್ ಅಲ್ಲಿ. 50 ರೂಪಾಯಿ ಕಟ್ ಓವರ್ ಆಕ್ಟಿಂಗ್ ವಜಹ ಸೆ. ಸೊ ರಾತ್ರಿ ಮೈ ಬರ್ಡೇ ಎಲ್ಲರೂ ವಿಶ್ ಮಾಡಿ. ಎಸ್. ಸೊ ರಾತ್ರಿ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಲಗಿದ್ದೆ. ಒಂದು 3 ಕಾಲ ಆಯ್ತು. ನಾವು ಅನ್ಕೊಂಡ್ವಿ 4 ಗಂಟೆಗೆ ಹೊರಟ್ಬಿಡೋಣ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ. ಚೆನ್ನಾಗಿ ನಿದ್ರೆ ಮಾಡ್ಕೊಂಡು 10:30ಗೆ ಹೊರಟ್ವಿ. ಆಕ್ಚುಲ್ ಆಗಿ ನಾವು ಮಂತ್ರಾಲಯ ಹೋಗೋ ಪ್ಲಾನ್ ಇತ್ತು. ನೋಡಿ ದೇವ್ರು ಅವ್ರಿಗೆ ಅನ್ಸ್ಕೊಂಡಾಗ ಮಾತ್ರ ಕರ್ಸ್ಕೊಳ್ಳೋದು. ಆಕ್ಚುಲಿ ಮಂತ್ರಾಲಯ ಕ್ಯಾನ್ಸಲ್ ಆಯ್ತು. ಸೊ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ. ಮುಂದಕ್ಕೆ ಹೋಗ್ಬೇಕು ಅನ್ಕೊಂಡಿದೀವಿ. ಇವಾಗ ಇನ್ನು 2 ಅವರ್ಸ್ ವೈನಾಡ್ಗೆ ಇನ್ನು 2 ಅವರ್ಸ್ ಅಲ್ಲಿ ರೀಚ್ ಆದ್ರೆ ಸೊ ರೆಸಾರ್ಟ್ ಅಲ್ಲಿ ಚೆನ್ನಾಗಿ ಎಂಜಾಯ್ಮೆಂಟ್ ಮಾಡೋದಷ್ಟೇ. ಇವಾಗ ಆನ್ ದ ವೇ ಇಲ್ಲಿ ಗುಂಡ್ಲುಪೇಟೆ ಹತ್ರ ಇದೀವಿ. ಗುಂಡ್ಲುಪೇಟೆ ಆದ ತಕ್ಷಣ ನೆಕ್ಸ್ಟ್ ಸುಲ್ತಾನ್ ಬತ್ತೇರಿ. ನಾವು ಏನಕ್ಕೆ ವೈನಾಡ್ ಚೂಸ್ ಮಾಡಿದಂದ್ರೆ ಜಸ್ಟ್ 150 ಕಿಲೋಮೀಟರ್ಸ್ ಮೈಸೂರಿಂದ. ಅಂಡ್ ನಡ್ಕೊಂಡೇ ಹೋಗ್ಬಿಡು. ಆರಾಮಾಗಿ ಹೋಗ್ಬಿಡೋದು. ಬೆಂಗಳೂರಿಗೆ ಹೋದಷ್ಟು ದೂರ ಅನ್ಸುತ್ತೆ ಅಷ್ಟೇ. ಅದೇ ದುಡ್ಡು. ಅಲ್ಲೇ ಪಕ್ಕದ. ಮತ್ತೆ ಇನ್ನೊಂದೇನಂದ್ರೆ ಅಲ್ಲೇನೋ ರೆಡ್ ಅಲರ್ಟ್ ಏನೋ ಇದೆ ಅಂತೆ. ಫ್ಲಡ್ ಎಲ್ಲ ಆಗ್ತಾ ಇದೆ, ಹೆವಿ ರೈನ್ ಇದೆ ಅಂತ. ಬಟ್ ನಾವು ಹೋಗ್ತಿರೋ ಕಡೆ ಇಲ್ಲ, ಇನ್ನ ತುಂಬಾ ಒಳಗಡೆ ಕೇರಳ ಒಳಗಡೆ ಇದೆ. ಸೊ ಅದಕ್ಕೆ ವೈನಾಡ್ ಚೂಸ್ ಮಾಡಿದ್ವಿ. ಅಣ್ಣ ಹೋಯ್ತಾ ನಿಂತಿರ್ತಾವ ಯಾವಾರ ಎಲ್ಲ ಇರ್ತಾವ ನೋಡ್ಕೊಳ್ಕೊಂಬ ಅಂತ ಸಿಗ್ತಾವ. ನೋಡೋಣ, ನಮ್ಮ ಪುಣ್ಯ ಚೆನ್ನಾಗಿದ್ರೆ ಹೋಗ್ತಾ ಆನಿಮಲ್ಸ್ ಸಿಗಬಹುದು. ವೆಲ್ಕಮ್ ಟು ಬಂಡೀಪುರ ಫಾರೆಸ್ಟ್ ಏರಿಯಾ ಎಂಟ್ರಿ ಆಗ್ತಾ ಇದೀವಿ ಬಂಡೀಪುರ. ಇಲ್ಲಿಂದ ನಿಧಾನಕ್ಕೆ ಹೋಗೋಣ. ಚಿರುಗ್ ಫೋನ್ ಮಾಡಿದ್ದೆ ನಾನು, ಅದೆಲ್ಲ ಸಿಗ್ತೀನಿ ಅಂತ ಹೇಳಿಲ್ಲ. ಚಿರುನಾ? ಚಿರತೆ ಕಣ. ಚಿರು. ಓ ಚಿರತೆನ ಇವರು ಚಿರು ಅಂತ ಅವ್ರ ಫ್ರೆಂಡ್ ಅನ್ನೋ ತರ ಬರೀ ಇಂತದೆಯ. ಚಿರು ಕಾಲ್ ಮಾಡಿದ್ದೆ. ನೋಡೋಣ ನಮ್ ಲಕ್ ಚೆನ್ನಾಗಿ. ಮೋದಿ ಕಾಲ್ ಮಾಡಿದ ಕಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇಲ್ಲಿ ಫಾರಿನ್ ಚಿರತೆ ತಗೊಂಡ್ಬಂದ್ಬಿಟ್ಟು ರಷ್ಯಾದಿಂದ ಕಳಿಸಿದೀನಿ ಅಂತ ನೋಡ್ಕೊಂಡು ಹೋಗು ಮಗ್ನೆ ಅಂತ ಹೇಳಿದ್ರು. ನೋಡ್ತಾ ಇದ್ದೆ ಆಯ್ತೀನಿ ಅಂದ ತಕ್ಷಣ ನೋಡೋರು ಅವ್ರ ಎಂದಿಗೆ ಅವನೇನ್ ನೋಡ್ತೀಯ ನಡಿ ಅಂದ್ಬಿಟ್ಟು ತಿಕ್ಕ ಕೂತ್ಕೊಂಡು ಹೋಗ್ತೈತೆ. ಅಲ್ವಾ? ಆಕ್ಚುಲಿ ಜಿಂಕೆನ ಎಂಟ್ರಿ ಆಯ್ತು. ಇಲ್ಲೊಂದು ಜಿಂಕೆ. ಹಾ ಇಲ್ಲಿ ಗುಂಪೆ ಐತೆ. ಇವ್ನ್ಯಾವನ ಸೆಡೆ ನನ್ ಮಗ. ನೆಕ್ಸ್ಟ್ ಲೆವೆಲ್. ನಂಗೆ ಹನಿ ಹಣ್ಣಂಗೆ ಸ್ವಲ್ಪ ಒಂಚೂರು ಕಾಡ್ತಾ ಕಿಚ ಅನ್ಸ್ತೈತೆ. ಸೊ ಅದ್ರ ಬದಲು ನಾನೇ ಮಾತಾಡ್ತಾ ಇದೀನಿ. ಅವನು ಮಾತಾಡಲ್ಲ ಬಿಟ್ರಿ. ಅವನು ಮಾತಾಡಲ್ಲ. ಅವ್ರ ಯೂಟ್ಯೂಬ್ ಅಲ್ಲಿ ಬ್ಲಾಗ್ ಓಡ್ತಾರ ನನ್ನಿಂದ ಕೇಳೋಲ್ಲ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಸ್ನೇಹಿತರೆ ನಮಸ್ಕಾರ. ಆಲ್ರೆಡಿ ರೀಚ್ ಆಗಿದ್ದೀವಿ ರೆಸಾರ್ಟ್ ಹತ್ರ, ವೈನಾಡ್ ರೆಸಾರ್ಟು. ಸೊ ವೆದರ್ ಮಾತ್ರ ಕ್ರೇಜಿ ಆಗಿದೆ. ಸಕ್ಕತ್ತಾಗಿದೆ. ಮಳೆ ನೋಡಿ, ಒಳ್ಳೆ ಮಳೆ ಬೀಳ್ತಾ ಇದೆ. ಫೈನಲಿ ರೀಚ್ ಆಗಿದ್ದೀವಿ. ರಿಚ್. ಮಳೆ ಮಾತ್ರ ನೆಕ್ಸ್ಟ್ ಲೆವೆಲ್. ಸ್ನೇಹಿತರೆ ರೂಮ್ ಎಂಟರ್ ಆಗ್ತಾ ಇದೀವಿ. ಇವಾಗ ರೂಮ್ ಟೂರ್ ಕೊಡ್ತೀವಿ. ಬನ್ನಿ. ಬ್ಯೂಟಿಫುಲ್ ಆಗಿದೆ. ಬನ್ನಿ ಬಾಲ್ಕನಿ ತೋರಿಸ್ತೀನಿ. ಮೇನ್ ಪಾರ್ಟ್, ದ ಬೆಸ್ಟ್ ಪಾರ್ಟ್, ಬಾಲ್ಕನಿ.
ಇಲ್ಲಿ ಸ್ನೇಹಿತರೆ ನೀವ್ ಫ್ರೆಂಡ್ ಬಂದಿದ್ದಾನೆ ನೋಡಿ ಸ್ನೇಹಿತರೆ ಅಲ್ಲಿ. ಓ ಮೈ ಗಾಡ್, ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇಟ್ ಇಸ್ ಆಕ್ಚುಲಿ ವೆಲ್ ಮೇಂಟೈನ್. ನಂಗಂತೂ ಸಕ್ಕತ್ ಇಷ್ಟ ಆಯ್ತು. ಬಟ್ ಆಕ್ಚುಲಿ ಬ್ರೋ, ವಾಟ್ ಡು ಯು ಫೀಲ್? ಫೋಟೋದಲ್ಲಿ ಸ್ವಲ್ಪ ದೊಡ್ಡದಾಗಿ ತೋರಿಸಿದ್ರು, ಇಲ್ಲಿ ಪುಟಾಣಿ ತರ ಇದೆ. ಇಲ್ಲಿ ಸ್ಪಾ ಎಕ್ಸ್ಟ್ರಾ ಅಂತ ಕೊಟ್ಟಿದ್ದಾರೆ, ವಿಲ್ ಸಿ. ಇದಕ್ಕೆ ನಾವು ಅಲ್ಗೋಣ ಮಾಡು ಕೊಡ್ತಾರಂತ ಅದಕ್ಕೆ ಕೇಳ್ಬಿಟ್ಟು ಹೇಳ್ತೀನಿ ಅಂದ್ರು. ಯಾಕಂದ್ರೆ ನೋಡಿ ಎಲ್ಲ ಗಿಡ ಎಲ್ಲ ಅಡ್ಡ ಇದೆ, ಅದು ಫುಲ್ ಓಪನ್ ಸ್ಪೇಸ್ ಇದೆ, ಚೆನ್ನಾಗಿರುತ್ತೆ. ಹೌದು, ಇಲ್ಲಿ ಫುಲ್ ಮರ ಗಿಡ ಎಲ್ಲ ಅಡ್ಡ ಇದೆ. ಸ್ನೇಹಿತರೆ ಈಗ ಪ್ಲಾನ್ ಮಾಡ್ತಾ ಇರೋದೇನಂತಂದ್ರೆ ಈ ರೂಮ್ ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಸ್ವಲ್ಪ ಒಂಚೂರು ಮರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ಆ ರೂಮ್ ಇಲ್ಲಾಂದ್ರೆ ಹೋಗ್ಬೇಕು, ಈ ರೂಮ್ ಹೋಗ್ಬೇಕು. ಅದಕ್ಕೆ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಹೌದು, ಬಟ್ ಸೇಮ್ ರೂಮ್ಸ್ ಎಲ್ಲ ಕಡೆ ವ್ಯೂ ಕೆಲವೊಂದು ಡಿಫ್ರೆಂಟ್ ಇದೆ. ಇದಾ ಸೂಟ್ ಕೇಸಾ? 3 ಸೆಟ್ ಬರ್ತಲ್ಲ. ಆಗದು ದೊಡ್ಡದು ಚಿಕ್ಕದು, ಅದು ಚಿಕ್ಕದು. ಹಾಂ, ಅಮೆರಿಕನ್ ಟೂರಿಸ್ಟ್. ಹಲೋ, ಐ ಆಮ್ ಜಸ್ಟ್ ಔಟ್ ಆಫ್ ದಿ ಶಾರ್. ನಮ್ದು ಆ್ಯಕ್ಚುಲಿ ಇನ್ನೊಂದು ರೂಮ್ ಕೊಟ್ಟಿದ್ರು. ಆ ರೂಮಲ್ಲಿ ಹಾಟ್ ವಾಟರ್ ಬರ್ತಾ ಇರಲಿಲ್ಲ, ಹೀಟರ್ ಏನೋ ಪ್ರಾಬ್ಲಮ್ ಇತ್ತಂತೆ. ಸೊ ರೂಮ್ನ ಎಕ್ಸ್ಚೇಂಜ್ ಮಾಡಿಕೊಟ್ರು. ಇವಾಗ ತಾನೇ ಥಂಡಿ ವೆದರಲ್ಲಿ ಬಿಸಿ ಹಾಟ್ ಶವರ್ ಮಾಡ್ಕೊಂಡು ಬಂದಿದ್ದಾಯಿತು. ಐ ವಿಲ್ ಗಿವ್ ಯು ಗೈಸ್ ಅ ಕ್ವಿಕ್ ರೂಮ್ ಟೂರ್. ರೆಸಾರ್ಟ್ಸಲ್ಲಿ ನನಗೆ ಬೆಸ್ಟ್ ಪಾರ್ಟ್ ಇಸ್ ದ ಬಾಲ್ಕನಿ. ಐ ವಿಲ್ ಶೋ ಯು ದ ವ್ಯೂ. Oh my god. Can you hear the sound? ಪಕ್ಷಿಗಳದು. ಬಾಲ್ಕನಿ ವ್ಯೂ ತುಂಬ ಮುಖ್ಯ. ಸೊ ಇವತ್ತು ಗೆಟ್ ರೆಡಿ ವಿತ್ ಮೀ ಇನ್ ವೈನಾಡ್. ದಿಸ್ ಎರಡೂ ಇಸ್ ಫ್ರಮ್ ಜುಡಿಯೋ. ಇದು ಬಂದು ಬಾಟಮ್, ಬೆಲ್ ಬಾಟಮ್ ಪ್ಯಾಂಟ್ ಆ್ಯಂಡ್ ಅ ಕ್ರಾಪ್ ಟೀ ಶರ್ಟ್. ನಮಸ್ಕಾರ. ಇವಾಗ ಏನಾಯ್ತು ಅಂದ್ರೆ ಇವಾಗ ಹಿಂಗೆ ಅನಿ ರೂಮ್ ಬಂದು ನಮ್ ಚಂದನ ಅಕ್ಕವರು ಸ್ಟೈಲಿಶ್ ಏನಿಲ್ಲ ಪಕೋಡ ಬಂದಿತ್ತು ಅಲ್ಲಿಂದ ಕಿಚನ್ ಇಂದ ತಿನ್ನೋಣ ಅಂತ ಹಿಂಗೆ ಎತ್ಕೊಂಡು ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡಿದ್ದಾರೆ. ಇದು ಇಲ್ಲಿ ಲೋವರ್ ಇದೆ, ನೋಡಿ ಲೋವರ್ ಇದೆ. ಈಗ ಕುತ್ಕೊಂಡ್ರಿ ದಬಾಕೊಳ್ತೇನೆ ಹಂಗೆ ಇರುತ್ತಾರ ಸ್ನೇಹಿತರೆ, ಹೇಳ್ರಿ ಶೂಟ್ ಮಾಡ್ತಾ ಇದ್ವಿ ನಾವು. ರೆಸಾರ್ಟ್ ಅವ್ರಿಗೆ ಹೇಳಿದ್ವಿ, ಐ ಆಮ್ ಇನ್ಫ್ಲುಯೆನ್ಸರ್, ಐ ಕ್ಯಾನ್ ಡೂ ಅ ಕೊಲ್ಯಾಬ್ ಫಾರ್ ಯು ಅಂತ. ಆಯ್ತು ಮಾಡಿ ಅಂತ ಹೇಳಿದ್ರು. ಸ್ಟೈಲಾಗಿ ಶೂಟ್ ಮಾಡ್ತಿದ್ವಾ, ಬಜ್ಜಿ ಬಂತ ತಿನ್ನೋಣ ಅಂದ್ಬಿಟ್ಟು ಇನ್ನು ಹಿಂಗೆ ಕುತ್ಕೊಂಡೆ. ಬಜ್ಜಿ ಪ್ಲೇಟ್ ಎಲ್ಲ ಬಿದ್ದು ಒಡೆದು ಸಾಸ್ ಎಲ್ಲ ಚೆಲ್ಲಿ ಎಲ್ಲ ಬುಜ್ಜಿ ಆಗಿ ಹಾಕಿತ್ತು. ಐ ವಿಲ್ ಗಿವ್ ಯು ದ ರೂಮ್ ಟು. ಫಸ್ಟ್ ಎಂಟ್ರಿ ಆದ ತಕ್ಷಣ ನಿಮಗೆ ಲಿವಿಂಗ್ ರೂಮ್ ಸಿಗುತ್ತೆ. ಇಟ್ಸ್ ಅ ಪ್ರೀಮಿಯಂ ಕಾಟೇಜ್. ಡಿಲೆಕ್ಸ್ ಕಾಟೇಜಲ್ಲಿ ನಿಮಗೆ ಈ ಸ್ಪೇಸ್, ಲಿವಿಂಗ್ ಸ್ಪೇಸ್ ಇರಲ್ಲ. ಆ್ಯಂಡ್ ಪಕ್ಕಕ್ಕೆ ಬಂದರೆ ಇಲ್ಲಿ ದೇ ಹ್ಯಾವ್ ಅ ಕಿಂಗ್ ಸೈಜ್ ಬ್ಯೂಟಿಫುಲ್ ಬೆಡ್ ಆ್ಯಂಡ್ ವಿತ್ ಅ ಬ್ಯೂಟಿಫುಲ್ ಬಾಲ್ಕನಿ ವ್ಯೂ. ಇನ್ನೊಂದು ಇಷ್ಟಪಟ್ಟಿದ್ದು ಏನಂತಂದರೆ ಬಿಗ್ ಹ್ಯೂಜ್ ಮಿರರ್. ನಿಧಾನಕ್ಕೊಂದು 2-3 ಜನ ನಿಂತ್ಕೊಂಡು ರೆಡಿ ಆಗ್ಬೋದು. ಆ್ಯಂಡ್ ಹಿಯರ್ ಈಸ್ ಆರ್ ಕ್ಯೂಟ್ ಕಪಲ್. ಸೊ ಇದಾಗಿತ್ತು ರೂಮ್ ಟೂರ್. ಇನ್ನು ಆಂಬಿಯನ್ಸ್, ಬೇರೆ ಬೇರೆ ಅಮ್ಯುನಿಟೀಸ್ ಏನೇನಿದೆ ಹೊರಗಡೆ ಹೋಗಿ ತೋರಿಸ್ತೀನಿ. ಐ ಹೋಪ್ ಇವಾಗ ಆಗಲ್ಲ, ಬಿಕಾಸ್ ಇಟ್ ಈಸ್ ಆಲ್ರೆಡಿ ಡಾರ್ಕ್. ನಾನು ಬೆಳಗ್ಗೆ ಒಂದು ಸಲ ತೋರಿಸ್ತೀನಿ, ಇವಾಗ ಏನೂ ಕಾಣಿಸ್ತಾ ಇಲ್ಲ. ಸೊ ಚೋಳ ಅಂತ ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ. ಹಿಯರ್ ವಿ ಕ್ಯಾನ್ ಆರ್ಡರ್ ದ ಫುಡ್ ಆ್ಯಂಡ್ ಆಲ್. ಇದು ರೆಸ್ಟೋರೆಂಟ್ ಆ್ಯಂಡ್ ದಿಸ್ ಇಸ್ ದ ಲಾಬಿ. ಇವಾಗ ನಾವು ಫುಡ್ ಆರ್ಡರ್ ಮಾಡೋಕ್ಕೆ ಬಂದಿದ್ದೀವಿ. ಸೋ ಹಂಗ್ರಿ. ಬೆಳಗ್ಗೆ ಮೈಸೂರಿಂದ ಹೊರಡುವಾಗ ಇಡ್ಲಿ ತಿಂದಿದ್ದು ಅಷ್ಟೇ. ಇಲ್ಲೊಂದಷ್ಟು ಫುಡ್ ಆರ್ಡರ್ ಮಾಡಿದ್ದೀವಿ. ಈಗ ಆರ್ಡರ್ ಕಿಚನ್ ಅಲ್ಲಿ ರೆಡಿ ಆಗ್ತಾ ಇದೆ. ಸೊ ನಾವು ಹೋಗ್ಬಿಟ್ಟು ಇವಾಗ ಸ್ವಲ್ಪ ಶಾಲಿ ಮಾಡೋಣ. ಲಿಟ್ರಲಿ ಎಂಜಾಯಿಂಗ್ ಮೈ ವೆಕೇಶನ್ ಬಿಕಾಸ್ ತುಂಬ ತಿಂಗಳುಗಳಾಗಿತ್ತು ಈ ಥರ ಒಂದು ಪೀಸ್ಫುಲ್ ಆಗಿರೋ ಪ್ಲೇಸ್ಗೆ ಬಂದು ಎಂಜಾಯ್ ಮಾಡಿ. ಐ ಆಮ್ ಲಿಟ್ರಲಿ ಹ್ಯಾವಿಂಗ್ ಸೋ ಮಚ್ ಫನ್. ನನಗೆಲ್ಲೆಲ್ಲ ಮಿಸ್ ಮಾಡ್ಕೊಂಡ್ಬಿಡ್ತೀನೋ ಅಂತ ಭಯ ಆಗಿಬಿಟ್ಟಿತ್ತು ನೆನ್ನೆ ಹಾಸ್ಪಿಟಲೈಸ್ ಆದಾಗ. ಐ ಆಮ್ ಎಂಜಾಯಿಂಗ್ ಇಟ್. ವೆದರ್ ತುಂಬ ಚೆನ್ನಾಗಿದೆ. ಬೇಸಿಕಲಿ ಮಾನ್ಸೂನಲ್ಲಿ ಬಂದಿರೋದ್ರಿಂದ ಕೇರಳ ಅಂದರೆ ಕೇಳಬೇಕಾ, ಸಖತ್ತಾಗಿರುತ್ತೆ ವೆದರು. ಆ್ಯಂಡ್ ಐಮ್ ಲವ್ವಿಂಗ್ ಇಟ್. ಇಬ್ಬರು ಅವನಿಗೆ ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಿದ್ರು ಅಂದರೆ ಕ್ರಿಯೇಟಿವ್ ಆಗಿ. you just bring it
How much? 10, 50, 5 rupees? I'll go in the room. I'll drink the drink. We'll drink the drink itself. I'll drink the drink. ವಿನ್ ಆಯ್ತಾ ನಾನು ವಿರಾಟ್ ಕೊಹ್ಲಿ ರಿಯಾಕ್ಷನ್ ನೋಡ್ಬೇಕು. ಸ್ನೇಹಿತರೆ, ಇವತ್ತು RCB ಮ್ಯಾಚ್ ಇದ್ದಂಗಿನ್ನ 62 ಬಾಲ್ ಚೇಸ್ ಹೊಡ್ಕೊಂಡು ವಿನ್ ಆಗಿದ್ದಾರೆ. ಬನ್ನಿ, ನಮ್ಮ ಸೆಲೆಬ್ರೇಷನ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಮುಂದಿನ ಸಲನೂ ಕಪ್ ನಮ್ದೇನೆ. ಸ್ನೇಹಿತರೆ, ಇವಾಗ ನಾವು ಬಂದಿರೋದು ಪೂಲ್ಗೆ. ರೂಮ್ ಇಂದ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡು, ಯಾಕೋ ಗೊತ್ತಿಲ್ಲ ಸ್ವಿಮ್ಮಿಂಗ್ ಪೂಲ್ ಇಳಿಬೇಕು ಅಂತ ನಮ್ಮ ಆಸೆಯಿಂದ ಇಳಿದು ಬಂದು, ಏನು ಗೊತ್ತಾಗುತ್ತಾ ಫ್ರೆಂಡ್ಸ್, ಇನ್ನೊಂದೇನಂತಂದ್ರೆ ನಿದ್ದೆ ಗೆಟ್ಟಷ್ಟು ಎಂಜಾಯ್ಮೆಂಟ್ ಲೈಫ್ ಅಲ್ಲಿ ಒಂದೇ ಮೂವ್ಮೆಂಟ್ ಬರೋದು. ಕುಡ್ಕೊಂಡೇ ಇರ್ತೀನಿ ನಾನು ಕುಡ್ಕಾನೆ ಕುಡ್ಕಾ 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 ಕುಡ್ಕಾ. ಸ್ನೇಹಿತರೆ, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಬೆಳಗಿನ ಶುಭೋದಯ. ನನ್ನ ಹೆಂಡತಿ ಏನು ಮಾಡ್ಬಿಟ್ಟವಳೆ ಅಂದ್ರೆ, ಬೆಳಗ್ಗೆ ಜಾವ 5 ಗಂಟೆಗೆ ಬೆಳೆಸ್ಬಿಟ್ಟು ಫ್ಲಡ್ಡಿಂಗ್ ಬತ್ತೈತೆ ಅಂದ್ಬಿಟ್ಟು ಎಬ್ಬರಿಸ್ಬಿಟ್ಲು. ನಿದ್ದೆ ಎಲ್ಲ ಹೊಂಟೋಯ್ತು. ಸೊ ಎಲ್ಲ ಬಂದ್ಬಿಟ್ಟು ಇಲ್ಲಿ ನೋಡಿ ಮೇಲ್ಗಡೆ ಬಂದು ಕೂತಿದ್ದೀವಿ. ಹೆವಿ ರೈನ್ಫಾಲ್. ಹೆವಿ ಮಳೆ ಬರ್ತಾ ಇದೆ ಸ್ನೇಹಿತರೆ, ತುಂಬಾ ಹೆವಿ ಇದೆ. ಅದು ಆಕ್ಚುಲಿ ಇವಾಗ ಕಮ್ಮಿ ಆಗಿದೆ. ಇನ್ನ ಅರ್ಧ ಗಂಟೆ ಮುಂಚೆ ಅಪ್ಡೇಟ್ ಮಾಡ್ಬಿಟ್ಟು ನಿದ್ದೆ ಮಾಡ್ಬಿಟ್ಟಿದ್ದೆ ಸ್ನೇಹಿತರೆ. ಇನ್ನೊಂದು ಅರ್ಧ ಗಂಟೆ ಮುಂಚೆ ಏನಾದ್ರು ಎದ್ಬಿಟ್ಟಿದ್ರೆ ಮಾತ್ರ ಹೆವಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಳೆ ಬರ್ತಾ ಇದೆ. ಈಗ ಆಲ್ರೆಡಿ ಹೊರಟಿದೀವಿ. ಟೈಮಿಂಗ್ ಬಂದ್ಬಿಟ್ಟು 1:15 ಆಗಿದೆ. ಇವಾಗ ನೆಕ್ಸ್ಟ್ ಪ್ಲಾನಿಂಗ್ ಬಂದು ಟೈಗರ್ ರಿಸರ್ವ್ ಇದಕ್ಕೆ ಹೋಗೋಣ ಅಂತ ಇದೀವಿ, ಬಂಡೀಪುರ ಫಾರೆಸ್ಟ್ಗೆ. ಅಲ್ಲಿಗೆ ಹೋಗಿ ಸ್ವಲ್ಪ ಸುತ್ತಾಡ್ಕೊಂಡು ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅಂತ ಇದೀವಿ. ಹೆವಿ ಟೈರ್ಡ್ ಆಗ್ಬಿಟ್ಟೈತೆ ಸ್ನೇಹಿತರೆ. ಈ ಕಡೆ ಎಲ್ಲ ವೈನಾಡಲ್ಲಿ ಸ್ಟೇ ಆಗೋಣ ಅನ್ಕೊಂಡು ನೈಟ್ ಇವತ್ತು ಇನ್ನೊಂದು ರೆಸಾರ್ಟ್ ನೋಡೋಣ ಅನ್ಕೊಂಡು. ಇಲ್ಲೇನಾಗತ್ತೆ ಅಂದ್ರೆ ಫ್ಲಡ್ ಜಾಸ್ತಿ ಆಗ್ತದೆ, ತುಂಬಾ ಮಳೆ ಇಲ್ಲಿ. ಬೆಳಗ್ಗೆ ಹೊತ್ತು ಜೀವ ಹೋಗ್ಬಿಟ್ಟಿತ್ತು, ಬಾಯಿ ಬಂದ್ಬಿಟ್ಟಿತ್ತು ಜೀವಗಳು. ಏನ್ ಮಾಡೋಣ ಸ್ನೇಹಿತರೆ, ಹಂಗೈತೆ ಪರಿಸ್ಥಿತಿ. ನೆಕ್ಸ್ಟ್ ಲೆವೆಲ್ ಆಗಿದೆ ಸ್ನೇಹಿತರೆ. ನೀವು ಏನಾದ್ರೂ ಬರ್ಬೇಕು ಅಂದ್ರೆ ಸಿಂಪ್ಲಿ ಲೈಟ್ ಆಗಿ ಬೀಳೋ ಮಳೆ ಟೈಮಲ್ಲಿ ಬನ್ನಿ. ನೀವು ನಾರ್ಮಲ್ ಆಗಿ ಮಳೆ ಟೈಮಲ್ಲಿ ಅಂತೂ ದಯವಿಟ್ಟು ಬರಕ್ ಹೋಗ್ಬಿಡಿ. ರೆಫರ್ ಮಾಡೋದು ನಮ್ ಕಡೆಯಿಂದ ಏನಂತಂದ್ರೆ, ಬನ್ನಿ ಸುತ್ತಾಡ್ಕೊಳ್ಳಿ, ಪ್ಲೇಸಸ್ ನೋಡಿ. ನಾವು ರೆಸಾರ್ಟ್ ನೋಡಿದೀವಲ್ಲ, ಅಲ್ಲೂ ಸ್ಟೇ ಆಗಿ ಅಲ್ಲೂ ಚೆನ್ನಾಗಿದೆ, ಸೇಫೆಸ್ಟ್ ಪ್ಲೇಸು. ಸೊ ಥ್ಯಾಂಕ್ ಯು.